ಸರ್ವಾನುಮತದಿಂದ ಪಾಸ್ ಆಗಿರ್ತಕ್ಕಂಥ ಬಿಲ್ಲು ಇನ್ನೂ ತಿರಸ್ಕಾರನೂ ಮಾಡಿಲ್ಲ, ಮತ್ತೆ ವಾಪಸ್ಸು ಕಳಿಸಿಲ್ಲ, ಮತ್ತೆ ಅಕ್ಸೆಪ್ಟ್ ಮಾಡಿಲ್ಲ, ಉಚಿತನೂ ಆಗಿಲ್ಲ. ನೋಡೋಣ ಅವರು ಯಾವಾಗ ಕರೀತಾರೆ ಹೋಗಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಬಳ್ಳಾರಿ ಘಟನೆಗೆ ಸಂಬಂಧಪಟ್ಟಂತೆ ಬಳ್ಳಾರಿಯಿಂದ ಪಾದಯಾತ್ರೆ ಮಾಡ್ತೇವೆ ಅಂತ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ. ಬಳ್ಳಾರಿಯಿಂದ ಪಾದಯಾತ್ರೆ ಮಾಡ್ತೇವೆ ಅಂತ ಬಳ್ಳಾರಿದು ಮೊನ್ನೆ ಪ್ರಕರಣ ಮಾಡ್ಲಿ, ಬೇಡ. In my world of cinema, all I had was a dream and where I wanted to be and the will to work hard for it, real hard. And who can understand this better than Rohan Corporation? After all, it has only taken them 30 years of hard work, passion and dedication to have built success. Rohan Corporation India Private Limited, signature of trust. ಸರ್, ಈ ಆರಂಭದಲ್ಲಿ ನೀವೇ ಪಾದಯಾತ್ರೆ ಮಾಡಿದ್ರು. ಪಾದಯಾತ್ರೆ ಮಾಡಿದ್ದು ಸ್ಪೆಸಿಫಿಕ್ ರೀಸನ್ಗೋಸ್ಕರ. ಲೋಕಾಯುಕ್ತ ಅವತ್ತು ಸಂತೋಷ್ ಹೆಗ್ಡೆ ಅವರು ರಿಪೋರ್ಟ್ ಕೊಟ್ಟಿದ್ರು. ಬಳ್ಳಾರಿಯನ್ನ ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡುತ್ತಿದ್ದಾರೆ, ಮತ್ತೆ ಇಲ್ಲಿಗಲ್ ಮೈನಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಅಂತೇಳಿ ರಿಪೋರ್ಟ್ ಕೊಟ್ಟಿದ್ರು. ನಾನು ಅದರ ಚರ್ಚೆ ಮಾಡಿದಾಗ ಅಸೆಂಬ್ಲಿನಲ್ಲಿ ರೆಡ್ಡಿ ಬ್ರದರ್ಸ್ ನನ್ನ ಮೇಲೆ ಮೈ ಮೇಲೆ ಬಿದ್ರು, ಯಡಿಯೂರಪ್ಪ ಮೈ ಮೇಲೆ ಬಿದ್ರು. ಅದಕ್ಕೋಸ್ಕರ ಪಾದಯಾತ್ರೆ ಮಾಡಿದ್ದೆ ನಾನು. ಇವ್ರು ಯಾವ ಕಾರಣಕ್ಕೋಸ್ಕರ ಪಾದಯಾತ್ರೆ ಮಾಡ್ತಾರೆ? ಮೊನ್ನೆ ನಡೆದ ಘಟನೆ ಬಗ್ಗೆ ಏನ್ ಘಟನೆ ನಡೆದಿದೆ? ಬ್ಯಾನರ್ ಹಾಕುವಾಗ ಬಾವುಟ ಬ್ಯಾನರ್ ತೆಗೆದಾಕ್ದವ್ರು ಯಾರು? ಬ್ಯಾನರ್ ತೆಗೆದಾಕ್ದವ್ರು ಯಾರ್ರಿ? ಅದೇ ಪ್ರಚೋದನೆ ಆದದಲ್ವಾ? ಬ್ಯಾನರ್ ತೆಗೆದೇ ಹೋಗಿದ್ರೆ ಪ್ರಚೋದನೆ ಎಲ್ಲ ಆಯ್ತಿತ್ತು. ಬ್ಯಾನರ್ ಹಾಕಿದ್ದೇನು? ಮಹರ್ಷಿ ವಾಲ್ಮೀಕಿ ಪ್ರತಿಮೆ ಉದ್ಘಾಟನೆ ಮಾಡ್ಲಿಕ್ಕೆ ಅದನ್ನ ತೆಗಿಬೇಕಾದಂತ ಅಗತ್ಯ ಏನಿತ್ತು? ಕಾಯ್ತಾ ಇದ್ದಾರೆ ಬಿಜೆಪಿ ಅವರು ಪರ್ಟಿಕ್ಯುಲರ್ಲಿ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಅವರು ಅಲ್ಲಿ ಕಳ್ಕೊಂಡಿದ್ದಾರೆ. ಅವ್ರ ಬ್ರದರು ಸ್ಥಾನ ಕಳ್ಕೊಂಡಿದ್ದಾರೆ, ಅವ್ರ ಹೆಂಡತಿ ಸೋತಿದ್ದಾರೆ. ಅದಕ್ಕೋಸ್ಕರ ಅಸೂಯೆಯಿಂದ ಮಾಡ್ತಾ ಇದ್ದಾರೆ. ಕಾಳಗನೇ ಇಲ್ಲ, ನೀವೇ ಕಾಳಗ ಎಲ್ಲ ಕ್ರಿಯೇಟ್ ಮಾಡೋರು. ಎಲ್ಲಿದೆ ಕಾಳಗ? ಎಲ್ಲಿದೆ ನೀ ಕಾಳಗ? ನೀವು ಕೇಳ್ತಾ ಇದ್ದೀನಿ, ಎಲ್ಲಿದೆ ಕಾಳಗ? ಸುಮ್ಮನೆ ಕೇಳಿದ್ರೆ